ನಮಸ್ಕಾರ ವೀಕ್ಷಕರೇ, ಭವ್ಯಲೋಕ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳಾದಂಥ KSRTC, BMTC, KKRTC ಮತ್ತು MWRTC ನೌಕರರಿಗೆ ಒಂದು ಸಿಹಿ ಸುದ್ದಿಯನ್ನು ಕೂಡ ನೀಡಲಾಗಿರುತ್ತದೆ. ಈ ಒಂದು ಯುಗಾದಿಗೆ ಸಂಬಂಧಪಟ್ಟಂತೆ ನಿಮಗೆ ಸರ್ಕಾರದಿಂದ ಗುಡ್ ನ್ಯೂಸನ್ನು ಸಿಕ್ಕಿದ್ದು, ಸರಿಸಮಾನ ವೇತನ ಅಥವಾ ವೇತನ ಹೆಚ್ಚಳದ ಬಗ್ಗೆ ಒಂದು ಅಧಿಕೃತವಾದಂಥ ಮಾಹಿತಿ ಕೂಡ ಇದೀಗ ಲಭ್ಯವಾಗಿರುತ್ತದೆ. ಅಧಿಕೃತವಾದಂಥ ಈ ಒಂದು ಮಾಹಿತಿ ಏನು ಅಂತ ತಿಳಿಸ್ಕೊಡ್ತೀವಿ. ಯಾರೆಲ್ಲ ಹೊಸಬರು ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಹಿಂದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ನೌಕರರೊಂದಿಗೆ ಶೇರ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಇವಾಗ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಅಫಿಷಿಯಲ್ ಆದಂಥ ಒಂದು ನೋಟಿಫಿಕೇಶನ್ ಕೂಡ ಸಿಕ್ಕಿದೆ. ಅದರಲ್ಲಿ ಏನಿದೆ ಅಂತಂದರೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಬಹುಮಹಡಿಗಳ ಕಟ್ಟಡ ಬೆಂಗಳೂರು ದಿನಾಂಕ 27/3/2025 ಹೊರಡಿಸಲಾಗಿರುತ್ತದೆ. ಯಾರಿಂದ ಅಂತ ನೋಡಿದ್ರೆ, ಇವರಿಂದ ಸರ್ಕಾರದ ಕಾರ್ಯದರ್ಶಿ ಸಾರಿಗೆ ಇಲಾಖೆ ಬೆಂಗಳೂರು ಅಂತಲೂ ಕೂಡ ನೀಡಲಾಗಿದ್ದು, ಯಾರಿಗೆ ಅಂತಂದರೆ ಇವರಿಗೆ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬೆಂಗಳೂರು, ಇವರಿಗೆ ಈ ಒಂದು ಪತ್ರವನ್ನು ಕೂಡ ಬರೆಯಲಾಗಿರುತ್ತದೆ. ಪತ್ರದ ಸಂಖ್ಯೆ TD 68 TCO 2025 ಆಗಿರುತ್ತದೆ. ವಿಷಯ ಏನು ಅಂತ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋದಾದ್ರೆ, ಮಾನ್ಯರೇ, ವಿಷಯ 4 ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಅಂತಲೂ ಕೂಡ ನೀಡಲಾಗಿದ್ದು, ಉಲ್ಲೇಖ ಏನು ಮಾಡಲಾಗಿದೆ ಅಂತ ನೋಡಿದ್ರೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ 4 ನಿಗಮಗಳಲ್ಲಿ ಕೆಲಸ ಮಾಡ್ತಿರುವಂಥ ಕಾರ್ಮಿಕರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಇತರ ಪತ್ರ ದಿನಾಂಕ 10/3/2025 ಅಂತಲೂ ಕೂಡ ನೀಡಲಾಗಿದ್ದು, ಮುಂದುವರೆದು ಇಲ್ಲಿ ಏನು ಹೇಳಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಕೋರಿರುವಂತೆ 4 ಸಾರಿಗೆ ನಿಗಮಗಳಾದಂಥ KSRTC, BMTC, NWRTC ಮತ್ತು KKRTC ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಬೇಡಿಕೆಗಳ ಈಡೇರಿಸುವಂಥ ಕುರಿತು ಚರ್ಚಿಸಲು ಮಾನ್ಯ ಮುಖ್ಯಮಂತ್ರಿಯವರು ದಿನಾಂಕ 5/4/2025 ಬೆಳಗ್ಗೆ 11 ಗಂಟೆಗೆ ಸಭೆ ಆಯೋಜಿಸಲು ಒಪ್ಪಿರುತ್ತಾರೆ. ಇಲ್ಲಿ ಗಮನಿಸ್ತಾ ಇರ್ಬೋದು, ಈ ಒಂದು 4 ನಿಗಮಗಳಿಗೆ ಸಂಬಂಧಪಟ್ಟಂಥ ನೌಕರರಾದಂಥ KSRTC, BMTC, MWRTC ಮತ್ತು KKRTC ನೌಕರರಿಗೆ ಸರ್ಕಾರಿ ನೌಕರರಿಗೆ ನೀಡುವಂಥ ಒಂದು ವೇತನ ಸೌಲಭ್ಯವನ್ನು ನೀಡುವಂಥ ಕೋರಿಕೆಯನ್ನು ಕುರಿತು ಮತ್ತು ಇಲ್ಲಿ ನೀಡಲಾದಂಥ ಸರಿಸಮಾನ ವೇತನವನ್ನು ಕುರಿತು ಸಭೆಯನ್ನು ಕೂಡ ಆಯೋಜಿಸಲಾಗಿರುತ್ತೆ. 5/4/2025 ಬೆಳಗ್ಗೆ 11 ಗಂಟೆಗೆ ಈ ಒಂದು ಸಭೆಯನ್ನು ಆಯೋಜಿಸಲಾಗಿರುತ್ತದೆ. ಹಾಗಾಗಿ ಆದ್ದರಿಂದ ಸದರಿ ಸಭೆ ನಡೆಸಲು ಎಲ್ಲ ಸೂಕ್ತ ಸಿದ್ಧತೆ ಹಾಗೂ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡು ತತ್ಸಂಬಂಧದ ಮಾಹಿತಿಯನ್ನು ದಿನಾಂಕ 1/4/2025 ಒಳಗಾಗಿ ತಪ್ಪದೆ ಸರ್ಕಾರಕ್ಕೆ ಒದಗಿಸುವಂತೆ ತಿಳಿಸಲ್ಪಟ್ಟಿದ್ದೇನೆ ಅಂತಲೂ ಕೂಡ ನೀಡಲಾಗಿದ್ದು, ಈ ಒಂದು ಪತ್ರಕ್ಕೆ ತಮ್ಮ ನಂಬುಗೆಯ ಪುಷ್ಪ VS ಸರ್ಕಾರದ ಅಧೀನ ಕಾರ್ಯದರ್ಶಿ ಸಾರಿಗೆ ಇಲಾಖೆ ಅಂತಲೂ ಕೂಡ ನೀಡಲಾಗಿರುತ್ತೆ. ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಸಾರಿಗೆ ಇಲಾಖೆಯಿಂದ ಅಧಿಕೃತವಾಗಿ ಇದೀಗ CM ಜೊತೆಗೆ ಮಾತನಾಡಲು 4 ನಿಗಮಗಳ ಸಂಘಟನೆಗಳು ಇದೀಗ ಒಂದು ಡೇಟನ್ನು ಕೂಡ ಫಿಕ್ಸ್ ಮಾಡಲಾಗಿದ್ದು, ಆ ಒಂದು ಡೇಟಿಗೆ CM ಸಿದ್ದರಾಮಯ್ಯನವರು ಕೂಡ ಒಪ್ಪಿಕೊಂಡಿರುತ್ತಾರೆ ಮತ್ತು ಈ ಒಂದು ಸಭೆಗೆ ಬರುತ್ತೇನೆ ಎಂದು ಕೂಡ ಡೇಟನ್ನು ಕೂಡ ನೀಡಿರುತ್ತಾರೆ. ಹಾಗಾಗಿ ಇಲ್ಲಿ ಎಲ್ಲ ಒಂದು ಸಾರಿಗೆ ನೌಕರರ ಬೇಡಿಕೆಗಳು ಹಾಗೂ ಸರಿಸಮಾನ ವೇತನದ ಬಗ್ಗೆ ಚರ್ಚಿಸಲು ಇದೀಗ ಅಧಿಕೃತವಾಗಿ ಮುಕ್ತ ಒಂದು ಸಭೆಯನ್ನು ಕೂಡ ನಡೆಸಲಾಗುತ್ತದೆ. ಈ ಒಂದು ಸಭೆ ಏನಾದರೂ ಫಲಿಸಿತು ಅಂತಂದರೆ ನಿಮ್ಮ ಒಂದು ಬೇಡಿಕೆಗಳು ಎಲ್ಲವೂ ಕೂಡ ಈಡೇರುತ್ತೆ. ಇಲ್ಲವಾದಲ್ಲಿ ಅಂದರೆ ಈ ಒಂದು ಸಭೆಯಲ್ಲಿ ಏನಾದರೂ ಬೇಡಿಕೆಗಳು ಫಲಿಸದೇ ಇದ್ದಲ್ಲಿ ಅಥವಾ ಸರಿಸಮಾನ ವೇತನ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಏಪ್ರಿಲ್ 5 ಮುಂದಿನ ಒಂದು ಬೆಳವಣಿಗೆಗಳನ್ನು ನಮ್ಮ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಹಾಗಾಗಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.